Next question. A nucleus of mass number 20U emits a gamma photon of energy 6 MeV. If the emission assumed to be occur when a nucleus is free and at rest, then the nucleus will have a kinetic energy nearest to. ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದ ಮೊಮೆಂಟಮ್ ಕೇಳಿದರೆ ನೋಡಿ, ಇದು ಎಮಿಷನ್ ಆಫ್ ದ ರೇಡಿಯೇಷನ್ ಯಾವಾಗ ಆಗುತ್ತೆ ಅಂದರೆ ನ್ಯೂಕ್ಲಿಯಸ್ ರೆಸ್ಟಲ್ಲಿದ್ದಾಗ. ಸೊ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ವಶನ್ ನಂಬರ್ 37 ಕೈನೆಟಿಕ್ ಎನರ್ಜಿ ವಿ ನೋ ದಟ್ ಹಾಫ್ mv² ಅಲ್ವಾ. ಸೊ ವೆಲಾಸಿಟಿ ಬೇಕು, ವೆಲಾಸಿಟಿ ಆಫ್ ದ ನ್ಯೂಕ್ಲಿಯಸ್ ಬೇಕು. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನ್ಯೂಕ್ಲಿಯಸ್ಸು ರೆಸ್ಟಲ್ಲಿದೆ. ಓಕೆ, ಸೊ ನ್ಯೂಕ್ಲಿಯಸ್ನ ಮಾಸ್ ಕೊಟ್ಟಿದ್ದಾರೆ 20U ಇದೆ. ಇದೇನು ಮಾಡ್ತಿದೆ, ಒಂದು ಗಾಮಾ ಪೋಟಾನ್ನ ಎಮಿಟ್ ಮಾಡ್ತಿದೆ. ಗಾಮಾ ಪೋಟಾನ್ ಹ್ಯಾವಿಂಗ್ ಎನರ್ಜಿ ಈ ಗಾಮಾ ಅಂತ ತೊಗೊಳ್ತೀನಿ. ಇದ್ರ ಎನರ್ಜಿ ಕೊಟ್ಟಿದ್ರೆ ಎಷ್ಟಿದೆ ಅಂದರೆ 6 MeV ಇದೆ. ನಮಗೆ ಗೊತ್ತಿದೆ ಯಾವುದೇ ಒಂದು ಗಾಮಾ ಪಾರ್ಟಿಕಲ್ ಎಮಿಟ್ ಆಗ್ತಿದೆ ಅಂದರೆ ಮಾಸ್ ನಂಬರ್ ಆಗಿರ್ಬೋದು, ಅಟಮಿಕ್ ನಂಬರ್ ಆಗಿರ್ಬೋದು, ಇನಿಷಿಯಲ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಇಲ್ಲೂ ಕೂಡ ನಮಗೆ 20U ಬರುತ್ತೆ. ಹಾಗಾದರೆ ವೆಲಾಸಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಾನು ಹೇಳಿದೆ ಯಾವುದೇ ಒಂದು ರೆಸ್ಟಲ್ಲಿರೋ ಪಾರ್ಟಿಕಲ್ಲು ಅನದರ್ ಪಾರ್ಟಿಕಲ್ ಆಗಿ ಚೇಂಜ್ ಆಗ್ತಿದೆ ಅಂದರೆ ವಿ ಶುಡ್ ಅಪ್ಲೈ ದ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಅಲ್ವಾ. ಮೊಮೆಂಟ್ ಇದು ರೆಸ್ಟಲ್ಲಿದೆ, ಇನಿಷಿಯಲ್ ಮೊಮೆಂಟಮ್ ಇಸ್ 0, ಫೈನಲ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ಇಸ್ ಮಾಸ್ ಇಂಟು ವೆಲಾಸಿಟಿ ಪ್ಲಸ್ ಮೊಮೆಂಟಮ್ ಆಫ್ ದ ಗಾಮಾ. ಗಾಮಾ ಮೊಮೆಂಟಮ್ ಹೇಗೆ ಬರೀತೀರಾ? ವಿ ನೋ ದ ಡಿ ಬ್ರಾಗ್ಲಿ ವೇವ್ಲೆಂಥ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/p ಅಲ್ವಾ. ಸೊ ಪಿ ಇಸ್ ಈಕ್ವಲ್ ಟು ಏನಾಯಿತು, h/λ. ಬಟ್ ಇಲ್ಲಿ ವೇವ್ ಲೆಂತ್ ಕೊಟ್ಟಿಲ್ಲ, ಎನರ್ಜಿ ಕೊಟ್ಟಿದ್ದಾರೆ. ಎನರ್ಜಿ ಫಾರ್ಮುಲಾ ಇದೆ, E is equal to hν, ಸೊ hc/λ. ಸೊ h/λ ಇಸ್ ಈಕ್ವಲ್ ಟು ಏನಾಗುತ್ತೆ, E/c ಆಗುತ್ತೆ. ಸೊ ಇಲ್ಲೇನಾಗುತ್ತೆ, E/c. ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮೊಮೆಂಟಮ್ ಆಫ್ ದ ಗಾಮಾ ಈಸ್ E gamma/c. ಇದನ್ನು ಡೈರೆಕ್ಟಾಗಿ ಕೇಳ್ತಾರೆ ನಿಮಗೆ, ವಾಟ್ ಈಸ್ ದ ಮೊಮೆಂಟಮ್ ಆಫ್ ದ ಗಾಮಾ ಪಾರ್ಟಿಕಲ್ ಆರ್ ಪೋಟಾನ್, ದಟ್ ಈಸ್ E/c ಆಗಿರುತ್ತೆ. ಇಲ್ಲಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ V is equal to minus E gamma divided by m into c. ಗಾಮಾ ಪಾರ್ಟಿಕಲ್ನ ಮೊಮೆಂಟಮ್ ಎಷ್ಟು ಕೊಟ್ಟಿದ್ದಾರೆ, 6. m ಅಂದರೆ 10 to the power of 6, E ಅಂದರೆ 1.6 into 10 to the power of minus 19. ನಾನು SI ಯೂನಿಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. 6 ಆ್ಯಸ್ ಇಟ್ ಈಸ್, m ಅಂದರೆ 10 to the power of 6, E ಅಂದರೆ 1.6 into 10 to the power of minus 19 ಡಿವೈಡೆಡ್ ಬೈ ಮೈನಸ್ ಸೈನ್ನ ಎಲಿಮಿನೇಟ್ ಮಾಡೋಣ. ನಾನು ಮ್ಯಾಗ್ನಿಟ್ಯೂಡ್ ತೊಗೊತೀನಿ, ಹಾಗಾಗಿ ಮೈನಸ್ ಸೈನ್ ಬಿಡ್ತಾ ಇದ್ದೀನಿ. ಮಾಸ್ ಕೊಟ್ಟಿದ್ದಾರೆ 20U. 20U ಅಂದರೆ ಕೊಟ್ಟಿದ್ದಾರೆ, U is nothing but 1.6 into 10 to the power of minus 27 ಇಂಟು ಇಲ್ಲಿ ರಿಮೈನಿಂಗ್ ಏನು C ಅಲ್ವಾ. C is nothing but ಸ್ಪೀಡ್ ಆಫ್ ಲೈಟ್ 3 into 10 to the power of 8. ಈಗ ಸಿಂಪ್ಲಿಫೈ ಮಾಡೋಣ. 1.6 ಗೆಟ್ ಕ್ಯಾನ್ಸಲ್ ಔಟ್, 3 1s 3 2s 2 1s 2 10s. ರಿಮೈನಿಂಗ್ ನೋಡಿ, ಇಲ್ಲಿ 10 to the power of 6 into 10 to the power of minus 19 ಡಿವೈಡೆಡ್ ಬೈ ಇಲ್ಲಿ 10 to the power of 1 ಇದೆ, 9 ಆಯಿತು. ಸೊ 10 to the power of minus 27 into 10 to the power of 9 ಆಯಿತು. ಸೊ ಮೇಲ್ಗಡೆ ತೊಗೊಂಡೋದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು ನೋಡಿ, ರಿಮೈನಿಂಗು ಎವ್ರಿಥಿಂಗ್ ಇಸ್ ಫೈನ್. ಸೊ 10 to the power of 6 into 10 to the power of minus 19 into 10 to the power of 27 into 10 to the power of minus 9. ಹೌದಲ್ವಾ? ನೋಡಿ ಸಿಂಪ್ಲಿಫೈ ಮಾಡ್ತೀನಿ. V is equal to ಇಲ್ಲಿ ನೋಡಿ 19 ಮತ್ತು 9 ಏನಾಯಿತು, 26 ಆಗುತ್ತೆ. ಮೈನಸ್ 28 ಆಗುತ್ತೆ. ಮೈನಸ್ 28 ಇಲ್ಲಿ ಪ್ಲಸ್ 27 ಇದೆ, ಅಲ್ಲಿಗೆ -1 ಆಯಿತು. -1 ಈಸ್ ರಿಮೈನಿಂಗ್. ಇಲ್ಲಿ 6 ಇದೆ, ಹಾಗಾಗಿ 1 into 10 to the power of 5 meter per second. ದಿಸ್ ಇಸ್ ದ ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ದಿಸ್ ನ್ಯೂಕ್ಲಿಯೈ. ಹಾಗಾದರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಏನಾಯಿತು, ಹಾಫ್ mv² ಇದ್ರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಮಾಸ್ ಎಷ್ಟಿದೆ, 20U ಇದೆ. 20 ಅಂದರೆ 20 into U is nothing but 1.6 into 10 to the power of minus 27 into V ಎಷ್ಟಿದೆ ನೋಡಿ, 1 into 10 to the power of 5 ಸ್ಕ್ವಯರ್ ಮಾಡಿದರೆ ಅಂತ 1 into 10 to the power of 10 ಆಗುತ್ತೆ. ಸಿಂಪ್ಲಿಫೈ ಮಾಡಿದರೆ 2 1s 2 10s ನೋಡಿ, ಇಲ್ಲೇನಾಯಿತು, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 10 to the power of 1, ಇಲ್ಲಿ 10 to the power of 10 11 ಆಯ್ತಲ್ವಾ. 11 ಸಬ್ಟ್ರಾಕ್ಟ್ ಮಾಡಿದರೆ ವಿ ಕ್ಯಾನ್ ಗೆಟ್ 1.6 into 10 to the power of minus 16 ಆಯ್ತಲ್ವಾ. ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಇನ್ ಜೌಲ್ಸ್. ಬಟ್ ಕ್ವಶನಲ್ಲಿ ಕಿಲೋ ಎಲೆಕ್ಟ್ರಾನ್ ವೋಲ್ಟಲ್ಲಿದೆ, ಕನ್ವರ್ಟ್ ಮಾಡೋಣ ಕಿಲೋ ಎಲೆಕ್ಟ್ರಾನ್ ವೋಲ್ಟ್ಗೆ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು
1.6 into 10 to the power of 16 ಜೌಲಿಂದ ಕಿಲೋ ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡ್ತಾರೆ ಡಿವೈಡೆಡ್ ಬೈ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಅನ್ನ ಡಿವೈಡ್ ಮಾಡಿದ್ರು 1.6 into 10 to the power of -19 this is in electron volt. So 1.6 get cancel out. 1 into 10 to the power of -19 ಮೇಲ್ಗಡೆ ಹೋದ್ರೆ +19 so 10 to the power of 3 ಆಯಿತು electron volt. This is becomes 1 kilo electron volt. This is the answer for the given question. ನೋಡಿ ಸ್ವಲ್ಪ ಕ್ಯಾಲ್ಕುಲೇಷನ್ ತುಂಬ ಈಸಿ ಇದೆ, ನೀವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮುಂಚೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ಬಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇಲ್ಲಿ ಗಾಮಾ ಪಾರ್ಟಿಕಲ್ ಎಮಿಟ್ ಆಗ್ತಿದೆ ಅಂದರೆ ಅರ್ಥ ಇನಿಷಿಯಲಿ ಏನು ನ್ಯೂಕ್ಲಿಯೈ ಇದೋ ಫೈನಲ್ಲು ಕೂಡ ಅದೇ ಬರುತ್ತೆ. ಯಾಕಂದರೆ ಗಾಮಾ ಪಾರ್ಟಿಕಲ್ ಎಮಿಟ್ ಆದಾಗ ಯಾವುದೇ ರೀತಿ ಮಾಸ್ ನಂಬರ್ ಆಗಿರ್ಬೋದು ಅಟಮಿಕ್ ನಂಬರ್ ಚೇಂಜಸ್ ಆಗಲ್ಲ. ಸೊ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಅಪ್ಲೈ ಮಾಡಿರೋದಿಲ್ಲಿ, ಎನರ್ಜಿ ಅಲ್ಲ. ಬಿಫೋರ್ ಸ್ಪ್ಲಿಟಿಂಗ್ ಆರ್ ಬಿಫೋರ್ ದ ಎಮಿಷನ್ ಆಫ್ ದ ಗಾಮಾ ಪಾರ್ಟಿಕಲ್ ಇಸ್ ಈಕ್ವಲ್ ಟು ಆಫ್ಟರ್. ಇಲ್ಲಿ ಮೊಮೆಂಟಮ್ ಆಫ್ ದ ಗಾಮಾನ ಬರ್ಕೊಳೋದು ಇಂಪಾರ್ಟೆಂಟ್. ಇನ್ನು ಎವ್ರಿಥಿಂಗ್ ಇಸ್ ಸೇಮ್, ಯಾಕಂದರೆ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಗೊತ್ತಿದೆ, ವಿನ ಕ್ಯಾಲ್ಕುಲೇಟ್ ಮಾಡಿದರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ 1 kilo electron volt. Next question. In a nuclear reactor, the function of the moderator is to decrease. Moderatorನ ಕೆಲಸ to decrease the speed of the neutron. Because ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಆಗ್ತಕ್ಕಂಥದ್ದು ಥರ್ಮೋ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ಸ್. ಫಿಷನ್ ರಿಯಾಕ್ಷನ್ ಆಗಬೇಕಾದ್ರೆ ನಮಗೆ ಯುರೇನಿಯಂಗೆ ಬಂಬಾರ್ಡ್ ಮಾಡಬೇಕಾದ್ರೆ ಸ್ಲೋ ನ್ಯೂಟ್ರಾನ್ಸ್ ಬೇಕು. ಬಟ್ ಒಂದ್ಸರಿ ಸ್ಲೋ ನ್ಯೂಟ್ರಾನು ಯುರೇನಿಯಂ ಬಂಬಾರ್ಡ್ ಆದಾಗ ರಿಲೀಸ್ ಆಗ್ತಕ್ಕಂಥ ಇನ್ನು ಎಕ್ಸ್ಟ್ರಾ ನ್ಯೂಟ್ರಾನ್ಸ್ ಇರುತ್ತಲ್ವ, ಆ ನ್ಯೂಟ್ರಾನ್ಸ್ ಹ್ಯಾವಿಂಗ್ ಐ ಎನರ್ಜಿ. ಹಾಗಾಗಿ ಆ ನ್ಯೂಟ್ರಾನ್ಗಳ ಎನರ್ಜಿನ ಕಡಿಮೆ ಮಾಡೋಕ್ಕೋಸ್ಕರ ನಾವು ಮಾಡರೇಟರ್ನ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ decrease the speed of the neutrons. Next question. The mass defect of helium is 0.03 U. The binding energy per nucleon of the helium is ಅಂತ ಹೇಳಿದ್ದಾರೆ. ನೋಡಿ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ವಶನ್ ನಂಬರ್ 40 ಬೈಂಡಿಂಗ್ ಎನರ್ಜಿ ಇಸ್ ನಥಿಂಗ್ ಬಟ್ ಮಾಸ್ ಡಿಫೆಕ್ಟ್ ಇಂಟು 931.5 MeV. ಈ ಫಾರ್ಮುಲಾ ಯೂಸ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಓಕೆ, ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ ನಮಗೆ ಕೇಳಿರ್ತಕ್ಕಂಥದ್ದು ಕ್ವಶನಲ್ಲಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್. ಸೊ ಡೆಲ್ಟಾ ಎಮ್ ಇಂಟು 931.5 MeV ಡಿವೈಡೆಡ್ ಬೈ ಮಾಸ್ ನಂಬರ್ ಇಸ್ ಇಯರ್ ಹೀಲಿಯಂ ಆಗಿರೋದ್ರಿಂದ 4. ಆನ್ಸರ್ MeVನಲ್ಲೇ ಇದೆ. ಡೆಲ್ಟಾ ಎಮ್ ಕೊಟ್ಟಿದ್ದಾರೆ 0.03 ಇಂಟು ಇದು ಯು ಅಲ್ಲೇ ಇರುತ್ತೆ, ಯು ಅಲ್ಲೇ ಬರ್ಕೋಬೇಕು. ಯಾಕಂದರೆ ಯು ವಿತ್ C² ಮಲ್ಟಿಪ್ಲೈ ಮಾಡಿರೋದು ಇದು 931.5 MeV. ಸೊ ಡೆಲ್ಟಾ ಎಮ್ ಬರ್ಕೊಂಡಿದ್ದೀನಿ 931.5 ಡಿವೈಡೆಡ್ ಬೈ 4. ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಇದನ್ನು ಪವರಲ್ಲಿ ಬರ್ಕೊಂಡ್ರೆ 3 into 10 to the power of -2. ಸಿಂಪ್ಲಿಫಿಕೇಷನ್ಗೋಸ್ಕರ ಇದು 930 ಅಂತ ಬರ್ಕೊಳ್ತೀನಿ ಡಿವೈಡೆಡ್ ಬೈ 4. 2 2s 2 4s ರಿಮೈನಿಂಗ್ ವಿಲ್ ಬಿ 13. ಅಲ್ಲಿಗೆ 2 6 ಇನ್ನು 1 ಉಳಿತು 5. ಸೊ 465 ಆಯಿತು. ಸೊ 465ನ ಡಿವೈಡ್ ಮಾಡಿದ್ರೆ 2 1s 2 2s 2 3s 2 4s. ಸೊ ಈ 3 ಇಂದ ಮಲ್ಟಿಪ್ಲೈ ಮಾಡಿದರೆ ನಿಯರ್ಲಿ ನಮಗೇನಾಗುತ್ತೆ 6.9 MeV ಬರುತ್ತೆ. 6.9 MeV. ಸೊ ಇಲ್ಲಿ ಯಾಕಂದರೆ 6.9 ಏನಕ್ಕಂದರೆ ಇಲ್ಲಿ -2 ಇದೆಯಲ್ವ, ಅದನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 6.9825 MeV. ನೆಕ್ಸ್ಟ್ ಕ್ವಶನ್. The energy equivalent to a substance of mass 1 gram is. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಾನ್ಸೆಪ್ಟ್ ಕ್ಲಾಸಲ್ಲಿ. ಎನರ್ಜಿನ ನಾವು ಮಾಸಾಗಿ ಕನ್ವರ್ಟ್ ಮಾಡೋದು, ಮಾಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಸೊ ಮಾಸ್ ಆ್ಯಂಡ್ ಎನರ್ಜಿ ಆರ್ ಇಂಟರ್ ಕನ್ವರ್ಟೇಬಲ್. ಸೊ ರಿಲೇಷನ್ ಅಕಾರ್ಡಿಂಗ್ ಟು ಐನ್ಸ್ಟೀನ್ ಮಾಸ್ ಎನರ್ಜಿ ರಿಲೇಷನ್ E is equal to mc². ಸೊ E is equal to m ಎಷ್ಟು ಕೊಟ್ಟಿದ್ದಾರೆ 1 ಗ್ರಾಮ್. 1 into 10 to the power of -3 ಇಂಟು C ಅಂದರೆ ಸ್ಪೀಡ್ ಆಫ್ ಲೈಟ್ 3 into 10 to the power of 8 ಹೋಲ್ ಸ್ಕ್ವೇರ್. ಸೊ ಎನರ್ಜಿ ಎಷ್ಟಾಯಿತು 1 into 10 to the power of -3 into 9 into 10 to the power of 16. So energy is equal to 9 into 10 to the power of 13 joule. This is the answer for the given question. Next question and the last question from 2020. 2 protons are kept at a separation of 10 nanometer. Let Fn and Fe be the nuclear force and the electromagnetic force between them. Then what is the relation between Fe and Fn? ಇದನ್ನು ಕಾನ್ಸೆಪ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಟ್ ಈಸ್ ಬೇಸ್ಡ್ ಆನ್ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸ್. ನೋಡಿ ದಿಸ್ ಇಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, Fn ಇಸ್ ದ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಆಫ್ ಸಪರೇಷನ್ ದೇ ಆರ್ ಗಿವನ್ 10 nanometer.
ನೋಡಿ, ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಓನ್ಲಿ ವೆನ್ ದ ಸಪರೇಷನ್ is ಆಫ್ ದ ಆರ್ಡರ್ ಆಫ್ ಫರ್ಮಿ. ಮೀನ್ಸ್ 10⁻⁻15 ಮೀಟರ್ ಆರ್ಡರ್ ಅಲ್ಲಿ ಇದ್ರೆ, ಮೀನ್ಸ್ ಸಪರೇಷನ್ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸು ಈ ಒಂದು ರೇಂಜ್ ಅಲ್ಲಿ ಇದ್ರೆ ಮಾತ್ರ ಅದು ಸ್ಟ್ರಾಂಗ್ಲಿ ಅಟ್ರಾಕ್ಟಿವ್ ಫೋರ್ಸ್ ಆಗುತ್ತೆ. ಇಫ್ ದ ಡಿಸ್ಟೆನ್ಸ್ ಗ್ರೇಟರ್ ದ್ಯಾನ್ ದಿಸ್ ಮೀನ್ಸ್ 10⁻⁻15 ಗಿಂತ ಜಾಸ್ತಿ ಇತ್ತು ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ರಿಪಲ್ಸಿವ್ ಆಗಿ ಆಕ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಅಟ್ರಾಕ್ಟಿವ್ and strongest force if separation distance between the nucleons is order of 10⁻⁻15 meter. If distance is greater than 10⁻⁻15 meter, nuclear force is weakest force and repulsive force and ಏನಾಗಿರುತ್ತೆ, ರಿಪಲ್ಸಿವ್ ಫೋರ್ಸ್ ಆಗಿರುತ್ತೆ. ಸೊ ಈ ಕೇಸಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಡಾಮಿನೇಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಸಪರೇಷನ್ ಇದೆ 10 ನ್ಯಾನೋಮೀಟರ್. 10 ನ್ಯಾನೋಮೀಟರ್ ಇಸ್ ನಥಿಂಗ್ ಬಟ್ 10 × 10⁻⁻9 ಮೀಟರ್. ಸೊ ದಿಸ್ ಇಸ್ 10⁻⁻10 ಮೀಟರ್. ಸೊ ಈ ಸಪರೇಷನ್ಗಿಂತ ತುಂಬಾ ಜಾಸ್ತಿ ಇದೆ. ದಿಸ್ ಇಸ್ ಆಲ್ಮೋಸ್ಟ್ ಸೈಜ್ ಆಫ್ ದ ಆಟಮ್. ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸು ಈ ಟೈಮಲ್ಲಿ ಆಕ್ಟ್ ಆಗಲ್ಲ. ಈ ಕೇಸಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು ಡಾಮಿನೇಟ್ ಆಗುತ್ತೆ. ಇಟ್ ಬಿಕಮ್ಸ್ ರಿಪಲ್ಸಿವ್ ಫೋರ್ಸ್. ಸೊ ಇನ್ ದಿಸ್ ಕೇಸ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ವೀಕೆಸ್ಟ್ ಫೋರ್ಸ್ ಆಸ್ ಕಂಪೇರ್ಡ್ ಟು ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಗ್ರೇಟರ್ ದ್ಯಾನ್ ದ ನ್ಯೂಕ್ಲಿಯರ್ ಫೋರ್ಸ್. ರೀಸನ್ ನಾನು ಹೇಳ್ತಾ ಇದ್ದೀನಿ, ನ್ಯೂಕ್ಲಿಯರ್ ಫೋರ್ಸ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಸಪರೇಷನ್ ಈ ರೇಂಜಲ್ಲಿ ಇರಬೇಕು. ನ್ಯೂಕ್ಲಿಯರ್ ಫೋರ್ಸ್ ವೀಕ್ ಯಾವಾಗ ಆಗುತ್ತೆ, ಸಪರೇಷನ್ ಗ್ರೇಟರ್ ದ್ಯಾನ್ ಫರ್ಮಿ ಆಗಿದ್ದಾಗ. ಆ ಕೇಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಡಾಮಿನೇಟ್ ಆಗಿಬಿಡುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ Fn is less than Fe or Fe is greater than Fn. ನೋಡಿ, ಇಲ್ಲಿ ಬಂದಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ 15 ವರ್ಷದಲ್ಲಿ ಬಂದಿರೋ ಎಲ್ಲ ಕ್ವಶನ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನು ಮಾಡಬೇಕಂದ್ರೆ ಕಾನ್ಸೆಪ್ಟ್ ವಿಡಿಯೋನ ಕರೆಕ್ಟಾಗಿ ಕಲಿಬೇಕು. ಯಾಕಂದರೆ ಅದರಲ್ಲಿ ಆಲ್ಮೋಸ್ಟ್ ಆಲು ರಿಮೈನಿಂಗ್ ಟೈಪ್ ಬರ್ತಕ್ಕಂಥ ಕ್ವಶನ್ಸ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದರೆ ಈ ವರ್ಷ ರೇಡಿಯೋ ಆಕ್ಟಿವಿಟಿ, ಹಾಫ್ ಲೈಫು, ಮೀನ್ ಲೈಫು ಮತ್ತು ಆಲ್ಫಾ ಡಿ ಕೆ, ಬೀಟಾ ಡಿ ಕೆ, ಗಾಮಾ ಡಿ ಕೆ ಇವೆಲ್ಲ ಎಲಿಮಿನೇಟ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಕ್ವಶನ್ನು ಕಾನ್ಸೆಪ್ಟ್ ಕ್ಲಾಸಿಂದನೇ ಬರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ವಿಡಿಯೋ ನೀವು ನ್ಯೂಕ್ಲಿಯರ್ನ ಕಾನ್ಸೆಪ್ಟ್ ವಿಡಿಯೋನ ಕರೆಕ್ಟಾಗಿ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.